ಯವ್ವ ಮುಸುಕ್ ಹಾಕೊಂಡು ಸಾಕಾಗೈತೆ ಕಡೆ. ಅರ್ಧ ಮುಸುಕ್ ಇನ್ನೇನು ಅಕ್ಕೇನು ಬರಂಗಿಲ್ಲ, ಆರಾಮಾಗಿ ಹೊಚ್ಕೊಂಡು ಮಲ್ಕೊಂಡ್ಬಿಡ್ಬೇಕೇನು. ಸಾಕಾಗೋಗೈತೆ ಕಡೆ. ಈ ಸೀರೆ ಗೀರಿ ಎಲ್ಲ ಬ್ಯಾಸ್ರ ಬಂದತಿ. ಇದನ್ನ ಕಳೆದ ನೈಟ್ ಡ್ರೆಸ್ ಹಾಕೊಂಡು ಮಲ್ಕೊಂಡ್ಬಿಡ್ತೇನೆ ಕದ ಹಾಕೊಂಡು. ರಿಯಾ ರಿಯಾ, ಅಯ್ಯೋ ಹಾಳಾದಾಕಿ ಈಗ್ಯಾಕೆ ಬರಾಕತ್ಲಿ ಇಲ್ಲಿ? ಅಲ್ಲ ಈಗರ ಮಕ್ಕೋತ ಅಂತ ಹೇಳೇ ಬಂದನು. ಎಲ್ಲ ಕೆಲಸ ಎಲ್ಲ ಆಗೈತಲ್ಲ, ಊಟನ ಮಾಡಿದ್ರ ಮತ್ತೆ ಹೊಳಿ ಎಲ್ಲ ಮುಸ್ರಿ ತಿಕ್ಕಿಟ್ಟನ. ಮತ್ತೆ ಇನ್ಯಾಕೆ ಮಾಡ್ಲಿಕ್ಕೆ ಬಾಂಡೆ ಎಲ್ಲ ತಿಕ್ಕಿಟ್ರು ಬಂದ ಆಡ್ಲಿಕ್ಕೆ. ಕಿನಿ ಏನು ಮಾಡ್ಬೇಕೋ ಏನೋ, ನನಗಂತ ಸಾಕಾಗೈತೆ ನೋಡು. ಅಲ್ಲ ಆರಾಮ್ ರಾಣಿ ಹಂಗಿದ್ನಿ, ಇಲ್ಲಿ ಬಂದು ಕೆಲಸದ ಹಾಳಂಗಾಗಿಬಿಟ್ಟ. ನಾನು ಏನು ಮಾಡ್ಬೇಕು ನನಗಂತೂ ಒಂದು ತಿಳಿದಂಗಾಗೈತೆ ಕಡೆ. ಮಕ್ಕೊಂದ್ಲ ಏನೋ ಮತ್ತೆ ಹುಡುಗಿ ನೋಡೋನ್ ತಡಿ. ಈ ಹೊಲ ಸೀರೆ ಒಂದು ಬದಲಾಯಿಸ್ಬೇಕಿನ್ನ ನಾನು. ಇಲ್ಲ ಮುಖದ ಮೇಲೆ ಮುಸುಕಾರ ಹಾಕೋಬೇಕು. ತಡಿ ಒಂದಿಟ ಬರೋರಾಗ ಮುಸುಕ ಹಾಕೊಂಡ್ರಾತ. ಯವ್ವ ಇಷ್ಟು ಮುಸುಕ ಹಾಕೋರಾಗ ಇಷ್ಟು ಸೀರೆ ಉಟ್ಕೊರಾಗ ನಂಗೆ ರಗಡ ಆಗತ್ತದ. ಏನು ಮಾಡ್ಲಿಕ್ಕೆ ಕಾಲಾಗ ಹಾಳಾದಕ್ಕೆ ತಂದು. ಅಕ್ಕಾಜಿ ಬರ್ರಿ ಅಕ್ಕಾಜಿ ಒಳಗೆ. ಹೇಳಿ ಅಕ್ಕಾಜಿ, ನಿದ್ದೆ ಹತ್ತತಿತ್ತು, ನೀವು ಅಷ್ಟ್ರಾಗ ಕರೆಯಾಕತ್ತೀರಿ, ಅದಕ್ಕಾಗೆ ಮತ್ತೆ ಎಚ್ಚರ ಆಗ್ಬಿಡ್ತು. ಕನಸನ್ಯಾಗ ಕರ್ದಂಗೆ ಆತ್ರಿ ಅಕ್ಕಾಜಿ. ನನಗೆ ನೋಡಿದ್ರೆ ನೀವೇ ಕರೆಯಾಕತ್ತೀರಿ. ಹೇಳ್ರಿ ಅಕ್ಕಾಜಿ. ಈ ಸೀರೆಗಳು ನಿನಗೆ ಎಷ್ಟರ ಚಂದ ಕಾಣಕತ್ತ ನೋಡು. ಅದ್ರಾಗ ನಿನ್ನ ಮಕ ತಗ ತೋರಿಸಿದ್ರೆ ಇನ್ನೂ ಚಂದ ಕಾಣ್ತಿದ್ವು ಏನೋ. ನೀನು ನೋಡ್ತೀವ ಮಕ ಮುಚ್ಕೊಂಡ ಇರ್ತಿದ್ದಿ. ಮೂಗ ಬಾಯಿ ಅಷ್ಟೇ ಕಾಣ್ತದೆ ನಮಗೆ. ಕಣ್ಣು ತಲೆ ಏನು ಕಾಣಂಗೇ ಇಲ್ಲ. ಅಲ್ಲ ನೀನು ಕೂದಲಿಗಿದ್ಲರ ಅದಾವ ಇಲ್ಲೋ? ತಲೆಯರ ಬಾಚ್ಕೋತಿದ್ಯಾ ಇಲ್ಲ ನೀನು? ಅಯ್ಯೋ ಶಿವನ, ಮಕ್ಕಂಡಿದ್ದೇನ ನಾನೇನು ಎಬ್ಬಿಸಿದ್ನೇನು ಪಾಪ. ನಿದ್ದೆ ಮಾಡಾಕತ್ತಿದ್ದೆ ಏನ? ಅಲ್ಲ ಆಕಳಿಗೆ ಬೇರೆ ಬರಾಕತ್ತದ. ಇರ್ವತ್ತು ಹೋಗಿ ಮಕ್ಕೋ. ಅಯ್ಯೋ ಅಕ್ಕಾಜಿ ಇನ್ನೇನು ಎದ್ದ ಆಗೈತಿ. ಹೇಳಿ ಅಕ್ಕಾಜಿ, ಏನಾರ ಕೆಲಸ ಇತ್ತೇನ? ಅಲ್ಲ ಊಟ ಮಾಡಿದ್ಮೇಲೆ ಎಲ್ಲ ಬಾಂಡೆ ಗಿಂಡಿ ಎಲ್ಲ ತಿಕ್ಕಿಟ್ಟಿದ್ನಲ್ಲ, ಏನಾರ ಐತೇನ? ನಿಮ್ಮಿಂದ ಭಾಳ ಉಪಕಾರ ಆತ ಅಕ್ಕಾಜಿ. ನನಗೆ ಈ ಸಾರಿಗಳಂತೂ ಚಲೋ ಆಗಿಬಿಟ್ಟಾವ, ಆದ್ರೆ ನಂಗೆ ಉಟ್ಕೊಳ್ಳೋದನ್ನ ಕಷ್ಟ ಆಗ್ಬಿಟ್ಟದ. ಇಲ್ಲ ಅಕ್ಕಾಜಿ, ನಾನು ಸ್ನಾನ ಮಾಡಕ್ಕೆ ಹೋಗ್ಕನಲ್ಲ, ಸ್ನಾನ ಮಾಡಕ್ಕೆ ಹೋದಾಗನ ಫಸ್ಟ್ನೇಕನ ನಾನು ತೆಲಿಗಿಲಿ ಇಕ್ಕೊಂಡು ಸ್ನಾನಾಗಿನ ಮಾಡ್ಕೊಂಡು ಆಮೇಲೆ ಸೀರೆ ಉಟ್ಕೊಂಡು ಬಂದ್ಬಿಡ್ತೇನೆ ಅಕ್ಕಾಜಿ. ನಾನು ಮೊದಲ ಆಮೇಲೆ ತಲೆ ಇಕ್ಕಂಗಿಲ್ಲ, ಫಸ್ಟನ್ನು ತಲೆ ಇಕ್ಕೊಂಡ್ಬಿಡ್ತೇನೆ ನಾನು. ಯಾಕಂದರೆ ಹಿಂದಾಗಡೆ ಇಕ್ಕೊಳಕ್ಕೆ ಇದಾಗಂಗಿಲ್ಲ ಅಂತೇಳಿ ಮೊದಲನ್ನ ಇಕ್ಕೊಂಡ್ಬಿಡ್ತೇನೆ. ಆಮೇಲೆ ಮತ್ತು ಅದೇ ಮುಖ ನೋಡಬಾರ್ದು ಅನ್ನೋದೊಂದು ಇರ್ತೈತಲ್ಲ, ಅದಕ್ಕಾಗಿ. ನಮ್ದಾಗ ಏನು ಹಿಂಗೆ ಪದ್ಧತಿ ಮಾಡ್ಯಾರೇನೋ ಗೊತ್ತಿಲ್ಲ ಅಕ್ಕಾಜಿ. ನಿಮ್ದು ಚಲೋ ಆರಾಮಾಗಿ ಹೆಂಗೆ ಬೇಕು ಹಂಗೆ ಇರ್ತಾರೆ. ಆದ್ರೆ ನಮ್ಮ ನೋಡಿ ಅಕ್ಕಾಜಿ, ನಾವು ಹಿಂಗೆ ಇರಬೇಕು. ಅಯ್ಯೋ ಹೌದನ? ಅಯ್ಯೋ ಇರುವತ್ತು ಮಕ್ಕೋ ಹಂಗಾರ. ನಾನು ಅದು ಏನೋ ನೆನಪಿಗೆ ಬಂತಿತ್ತ, ಅದನ್ನ ಕೇಳಾಕಂತ ಬನ್ನಿ ಮತ್ತೆ ಮರ್ತೋಗ್ಬಿಟ್ಟು ನೀನು ನೋಡ್ದೆ. ಏನೇನಾರ ಮಾತಾಡಿದಾಗ ಮರ್ತೋಗ್ಬಿಡ್ತಾನೆ ಅದನ್ನು. ನಾ ಕೇಳ್ತಂತ ಹಂಗೇನೋ ನೆನಪಾದ್ರೆ ಮಕ್ಕೋ. ಏನು ಆಯ್ತಾಯ್ತು ಮಕ್ಕೋ ಇರಲಿ. ಸರಿ ಅಕ್ಕಾಜಿ, ಅದು ನನಗೂ ನಿದ್ದೆ ಭಾಳ ಬಂದದ. ಮಳೆ ತೋರಿಸ್ಕೊಂಡಂತೂ ಯಾಕೋ ಚಳಿ ಹತ್ತಿದಂಗೆ ಆತು. ಅದಕ್ಕೆ ಮತ್ತೆ ಹೊತ್ಕೊಂಡು ಮಕ್ಕಳಾಕತ್ತಿದ್ದೆ. ನೀವು ಮತ್ತೆ ಕರೆಯೋಣಂದ್ರೆ ಹಂಗೆ ಎದ್ದಾಕಿನ ಓಡಿ ಬಂದ್ಬಿಟ್ನಿ. ಏನು ಅನ್ಕಕ್ಕೆ ಹೋಗ್ಬೇಡ್ರಿ, ಹಿಂಗಿಟ್ಕೊಂಡಾನಂತೇಳಿ. ಅಯ್ಯೋ ಪಾಪ, ನಿನಗೆ ಎಂಥ ರೂಮ್ ಕೊಟ್ಟು ನಾವು. ಏನೈತಿ ಹೇಳಿ ರೂಮ್ನಾಗ? ಒಂದು ಗಿಲಾವಿಲ್ಲ ಏನಿಲ್ಲ, ಮಣ್ಣಿಂದ ರೂಮ್ ಐತಿ ಇದು. ಪಾಪ ಅಂತಾದ್ರಾಗ ಒಂದು ಟೇಬಲ್ ಫ್ಯಾನ್ ಇಟ್ಕೊಂಡು ಮಕ್ಕಳಾಕತ್ತಿದ್ದೆ. ಮತ್ತು ನಾವೇನು ನಿನಗೇನು ಒಂದು ಅರಮನೆಯಾಗಿಂದಂಥ ರೂಮ್ ಕೊಟ್ಟವೇನು? ಪಾಪ ನಿಂತಾದ್ರಾಗ ಇಷ್ಟು ನೀಟ್ ಇಟ್ಕೊಂಡಿ ಅಂದ್ರೆ ಗ್ರೇಟ್ ಅನ್ನ. ಮತ್ತು ಸರಿ ಮಕ್ಕೋ ಯವ್ವ, ಪಾಪ ಹೊತ್ತಾಗೈತಿ, ಮಲ್ಕೋ. ಏನರ ಇದ್ರೆ ನಾಳೆ ಕೇಳ್ತೇನಂತೆ. ಸರಿ ಅಕ್ಕಾಜಿ, ಹಾಗೆ ಆಗಲಿ. ನನಗೂ ಯಾಕೋ ಜರ ಭಾಳ ನಿದ್ದೆ ಬಂದದ. ನಾನು ಸ್ವಲ್ಪ ಹೊತ್ತು ಜಲ್ದಿನ ಮಕ್ಕೊಂಡ್ರಾತಂತೆ. ಎಲ್ಲ ಕೆಲಸ ಜಲ್ದಿ ಮುಗಿಸಿನಿ. ನೀವು ಮತ್ತೆ ಕರೆದೆ, ಹಾಗಾಗಿ ಸರಿ ಅಕ್ಕಾಜಿ, ನೀವು ಮಕ್ಕೋರಿ. ಏನರ ಇದ್ರೆ ನಾಳೆ ಮಾಡ್ತಾಡೋಣಂತೆ. ಹಾಂ ಸರಿ ಹಾಳಾದಕ್ಕೀಗ ಈಗೇನಿದ್ದೇನಕ್ಕಿ ರಾತ್ರಿ ಹೊತ್ತಿನಾಗ ಕೇಳುವಂಥದ್ದು. ಮತ್ತು ಬಂದು ಕೇಳಬೇಕಿಲ್ಲ, ಮತ್ತು ಹಂಗೆ ಹೋಗ್ಕಾಳ ಊರು ಹಾಳಾದಕ್ಕಿ. ಅಕ್ಕಿ ಸಲುವಾಗಿ ಮತ್ತು ನಾನು ಸೀರೆ ಉಟ್ಕೊಳ್ಳಿ ಮತ್ತೆ ಅರ್ಜೆಂಟಾಗಿ. ನನಗೆ ಮೊದಲು ಸೀರೆ ಉಟ್ಕೊಳಕಂದ್ರೆ ಆಗಂಗಿಲ್ಲ. ಎತ್ತಬೇಕು ತುರ್ಕೊಂಡು ಉಬ್ಬೇತ್ ನೋಡಿ ಹೆಂಗೆ ಉಬ್ಬೇತದ. ಎತ್ತಬೇಕು ತುರ್ಕೊಂಬಿಟ್ಟೆ ನಾ ಕಡೆ ಏನು ತೆಗೆದೋಗದೆ. ಮೊದಲ ನಾನು ನೈಟ್ ಡ್ರೆಸ್ ಹಾಕೊಂಡು ಮಕ್ಕೋಬೇಕು ಆರಾಮಾಗಿ. ಮತ್ತಿದು ಬರಬಾರ್ದು. ಕದಾರ ಹಾಕೊಂತಾರೆ. ಕದ ತೆಗಿತೇನೆ, ಕದ ಹಾಕಿದ್ನಲ್ಲ, ಮತ್ತು ಕರೆದ ಮೇಲೆ ಮತ್ತೆ ಹೋಗಿ ತೆಗಿಬೇಕಲ್ಲ ಕದ. ಹೆಂಗೆ ಬಿಡಾಕ್ ಬರ್ತದೆ ಯವ್ವ? ಮೊದಲು ಇದನ್ನು ತೆಗೆದ ಆರಾಮಾಗಿ ಮಕ್ಕೋಬೇಕು ಕಡೆ. ಅದು ನೆನಪಂತವ, ಅದು ನಾಳೆ ಹೊಲಕ್ಕೆ ಹೋಗುನು. ಅದನ್ನ ಹೇಳಕ್ಕೆ ಬಂದೀನಿ, ಮರ್ತೋಗ್ಬಿಟ್ಟು ನೋಡು. ನಾಳೆ ಒಂದು ಸಿಗುನ ಕೊಯ್ಯೋದೈತಿ, ಹೋಗುನಂತ. ಅದು ಸ್ವಲ್ಪ ಇದು ಏನೋ ಅಂದ್ರವ ನನ್ನ ಮನೆಯವ್ರ ನೆನಪರ್ವಾತ್ ನೋಡ್ದೆ. ಹೊಲಕ್ಕೆ ಹೋಗೋದು ಅಷ್ಟೇ. ಬೆಳಿಗ್ಗೆ ಜಲ್ದಿ ಎದ್ದು ಸ್ವಲ್ಪ ಎಲ್ಲ ಕೆಲಸಗಳನ್ನ ಬಡ ಮಾಡ್ಕೊಂಬಿಡು. ರೊಟ್ಟಿನ ಮಾಡ್ಕೊ, ಊಟ ಕಟ್ಕೊಂಡು ಹೋಗ್ಬಿಡೋಣಂತ. ಅಲ್ಲೇ ಊಟ ಮಾಡ್ಕೊಂಡು ಒಮ್ಮೆ ಸಾಯಂಕಾಲ ಬರೋನು. ಅಲ್ಲ ಈಕೆ ನಾವು ಮತ್ತೆ ಬಂದ್ಲನ ಈಕಿನ ಸಿಟ್ಟು ಬಂದಿಕ್ಕೆ ತಲೆಗೆ ಏನಾರ ತೊಗೊಂಡು ಹಾಕಿ ಕಟ್ಟಿಗೆ ಹಂಗೆ ಹೊಳ್ಳ ಮಳ್ಳ ಬರ್ತಾಳಲ್ಲ. ನಾ ಏನಾರ ತೆಗೆದು ಡ್ರೆಸ್ ಹಾಕೊಂಡು ನಿಂತಿದ್ದಂದ್ರೆ ಮುಗಿದು ಹೋದ್ ನನ್ನ ಪರಿಸ್ಥಿತಿ. ಅಕ್ಕಾಜಿ. ಅಕ್ಕಾಜಿ
ಸರಿ ಅಕ್ಕಾಜಿ. ಮತ್ತೆ ಬಂದ್ರೇನು ನೆನಪಿಗೆ ಬಂತನ? ಸರಿ ಅಕ್ಕಾಜಿ. ಸರಿ ಸರಿ ಇವ ನಿಂಗೆ ಭಾಳ ಪಾಪ ತೊಂದರೆ ಕೊಡಕತ್ತ. ನಾನು ಕದ ಹಾಕೊಂಡು ಮಲ್ಕೊಂಬಿಡು, ನಾನು ಮಲ್ಕೋತಾನ. ನಿದ್ದೆ ಅಂತೂ ಭಾಳ ಬಂದದ. ಸರಿ ಅಕ್ಕಾಜಿ, ಹೋಗಿ ಮಕ್ಕೋರಿ. ಅಯ್ಯೋ ಯವ್ವ ಏನು ಕಾಡ್ತಾಳೆ ಯವ್ವ ಈಕಿ. ಮೊದಲು ಇದನ್ನು ಬಿಚ್ಚಿ ನೈಟ್ ಡ್ರೆಸ್ ಹಾಕೊಂಡು ಆಮ್ಯಾಕ ಕದ ಹಾಕೊಂತಾಡಿ. ಈಗ ಯಾರು ಬರ್ತಾರೆ ಇಲ್ಲಾರ? ಹಬ್ಬ, ಈಗ ಆರಾಮ ಅನಿಸ್ತಾವ ನನಗೆ. ಈಗ ನೋಡು ಎಷ್ಟು ಆರಾಮಾಗಿ ಮಕ್ಕೋಬೋದು ನಾವು. ಅದು ಸೀರೆ ಹಿಂಗೆ ಸಿಕ್ಕಾಕೊರ ಮಕ್ಕೊಂಡು ಈ ಕಡೆಯಿಂದ ಈ ಕಡೆ ಹೊಳಗೊಡ್ದು ಈ ಕಡೆ ಬಿಸ್ತದ, ಈ ಕಡೆ ಹೊಳಗೊಡ್ದು ಈ ಕಡೆ ಬಿಸ್ತದ. ಅದೇ ಇದನ್ನು ಹಾಕೊಂಡ್ಬಿಟ್ರೆ ಆರಾಮಾಗಿ ಮಕ್ಕೊಂಡು ನಿದ್ದೆ ಮಾಡ್ಬೋದು. ಆ ಕಡೆ ಬಿಸ್ತನಂಗಿಲ್ಲ, ಈ ಕಡೆ ಬಿಸ್ತನಂಗಿಲ್ಲ. ಆಕೆ ಬಂದಿನ ಮೊದಲು ಕದ ಹಾಕಿದ್ರಾತು. ಅಯ್ಯೋ ಕದ ಹಾಕ್ತಾನೆ ಅಂತ ಹಂಗೆ ಮಕ್ಕೊಂಬಿಟ್ನಿ. ಇರ್ಬಾರ್ದು ಬಿಡು, ಇನ್ಯಾರು ಬರ್ಬೇಕು ಅಂತ ಬರೋದ್ರ ಅಂತ ಹೇಳಿ ಆಕೆ ಮಕ್ಕೊಂಡ್ರೆ ಹಂಗೆ ನಿದ್ದೆ ಹೊಡಿತಾಳು. ನಾನು ಹಚ್ಕೊಂಡು ಮಕ್ಕೊಂಬಿಡ್ತೇನೆ. ಆ ಕಡೆ ಬಂದರು ಯಾರಿಗೂ ಏನೂ ಕಾಣಂಗೇ ಇಲ್ಲ. ಅಯ್ಯೋ ಏನಿವ ಇಷ್ಟೊತ್ತಾದ್ರೂ ಈಗ ಇನ್ನೂ ಹೇಳವಾಳ ಅಲ್ಲ. ಇನ್ನೂ ಎಷ್ಟೊತ್ತಿಗೆ ಹೇಳ್ತಾಳ ಏನ ಈಕಿ? ಇನ್ನೂ ಮಕ್ಕೊಂಡು ನಿದ್ದಿನ ಹೊಡ್ಯಾಕತ್ತಾಳ. ಅಯ್ಯೋ ಹೊಲಕ್ಕೆ ಬೇರೆ ಹೋಗ್ಬೇಕು, ಅಡುಗೆ ಎಲ್ಲ ಮಾಡ್ಕೊ ಅಂತ ಹೇಳಿದ್ನಿ. ಈಗ ಹಿಂಗೆ ಮಕ್ಕೊಂಡು ನಿದ್ದೆ ಮಾಡಿದ್ರೆ ಅಡುಗೆ ಯಾವಾಗ ಮಾಡಾಕೀಕಿ? ಅಯ್ಯೋ ಶಿವಣ, ಇವತ್ತು ನಾವು ಹೊಲಕ್ಕೆ ಹೋದಂಗ ಬಿಡು. ರಿಯಾ ರಿಯಾ. ಸರೋಜಾ, ಅಲ್ಲ ಹೊಲಕ್ಕೆ ಹೋಗೋಣ ಅಂತಂದಿದ್ದಿ, ಇನ್ನು ನೋಡಿದ್ರು ಬರಕ್ಕೆ ತಯಾರಿಲ್ಲ. ಇನ್ನೂ ಯಾವಾಗ ಹೋಗೋದ ಯವ್ವ? ನಾನು ತಯಾರಾಗೇನಿ, ಊಟ ಬೇರೆ ಮಾಡಿ ಅಡ್ಗೆ ಕಟ್ಕೊಂಡು ಬರಾಕತ್ತಾನ. ನೀನು ನೋಡಿದ್ರೆ ಇನ್ನೂ ಹೊರಗೆ ಬೀಳವಾಳಿ. ನಾನಿನ್ನು ಹೊರಗೆ ಬೀಳವಾಳಿಕಿ ನೋಡಿದ್ರೆ ಅತ್ತಾಡಿ ಅಂತೇಳಿ ಮನೆ ಒಳಗೆ ಬನ್ನಿ. ನೀನಿನ್ನು ನೋಡಿದ್ರೆ ರೊಟ್ಟಿ ಗಂಟಿಲ್ಲ ಏನಿಲ್ಲ. ಏನು ಮಾಡತ್ತಿದೇವ? ಅಡ್ಗೆರ ಮಾಡ್ಕೊಂಡಿದ್ದೇನಿಲ್ಲ? ಅಯ್ಯೋ ಚಿಗವ ಬಂದೇನ? ಅಯ್ಯೋ ಆ ಮನೆ ಕೆಲಸ ಹಾಕಿದಾಳಲ್ಲ ಆಕೆಗೆ ಮಾಡಂದಿದ್ದು ನೀವು ಎದ್ದು ಅಡ್ಗೆ. ನನಗೆ ನಿದ್ದೆ ಬೇರೆ ಯಾಕೋ ನಿನ್ನೆ ಬರಲೇ ಇಲ್ಲ. 1 ಗಂಟೆ ಮಟ್ಟ ಹೊಳ್ಳೆ ಮಕ್ಕೋಬೇಕಾರ ಅಂದ್ರೆ ಮತ್ತೇನು ಮಾಡೋದು? ಲೇಟ್ ಆಗಿಬಿಡ್ತ. ಬೆಳಿಗ್ಗೆ ಜಲ್ದಿ ಬೇರೆ ಹೇಳೋಕ್ಕಾಗಿಲ್ಲ. 7 ಆತು. ಆ ಹುಡುಗಿ ನೋಡ್ರಿ ಎದ್ದೆಲ್ಲ ಅಡುಗೆ ಮಾಡೈತಿ, ಕಟ್ಕೊಂಡು ಪಟ ಹೋದ್ರಾತು ಅಂತ ನಾನು ಅನ್ಕೊಂಡ್ರೆ ಆಕೆ ಇನ್ನೂ ಎದ್ದೇನೇ ಇಲ್ಲ. ಆಕೆ ಏನು ಮಾಡಿದ್ಲು ಏನೋ. ನಾನು ಹೋಗಿ ಎಬಿಸಿ ಬರ್ತಾನೋ ನೋಡೋಣ ತಡಿ ಚಿಗವ. ನೀನು ಕುಂದ್ರು ಬನ್ನಿ 2 ನಿಮಿಷ. ನಿಂದೆಲ್ಲ ಆದ್ಮೇಲೆ ಖರಿ ನಾನು 8 ಗಂಟೆ ಇನ್ನೊಂದು ಸ್ವಲ್ಪ ಚಾನಾರ ಕುಡ್ದು ಬರ್ತೇನೆ. ನಾನು ಸೊಸಿ ಚಹಾ ಕುಡಿ ಅಂದ್ಲು. ಅಯ್ಯೋ ನಾನು ಹೊತ್ತಾಗಿದವ ಬ್ಯಾಡ, ಮತ್ತು ಸರೋಜ ಗೊತ್ತಾದ್ರೆ ಬೈಕೊಂತ ಕುಂದಿರ್ತಾಳು. ಅದಕ್ಕೆ ಬ್ಯಾಡ ನೋಡಂತ ಒಮ್ಮೆ ನಾನು ಬಂದ ಮೇಲೆ ಕುಡಿತೇನೆ ಅಂತ ಅನ್ನಿ. ಅದಕ್ಕೆ ನಾನು ಹೋಗಿ ಚಾನಾದ್ರೂ ಕುಡಿತೇನೆ. ನೀನು ಹೊರಗೆ ಬಾ ಜಲ್ದಿ. ಈ ಲೇಟ್ ಮಾಡಬೇಡ. ಮತ್ತೆ ಅದ ಏನು ಅಡುಗೆ ಮಾಡ್ಕೊತ ಕುಂದಿರ್ಬೇಕಾ ನೀನು? ಇಲ್ಲ ಬೇಚಿಗವ, ನೀನು ಮಾಡಿದ್ರೆ ತಣ್ಣೀರು ರೊಟ್ಟಿದಾವ. ಒಂದಿಟ್ಟು ಏನರ ಖಾರ ಎಣ್ಣೆ ತೊಗೊಂಡು ಒಂದಿಷ್ಟು ಹಿಂಡಿ ಪುಡಿ ಯಾವ್ದಾರ ತೊಗೊಂಡು ಕಾಸು ಬರ್ತಾನಂತ. ಮತ್ತು ಇನ್ನೆಲ್ಲಿ ಬಂದು ಕೆಲಸ ಮಾಡ್ಕೊಂಡ್ಬರ್ತಾನೆ. ಸರಿ ನೀನು ಹೋಗಿರಿ, ನಾ ಬರ್ತಾನೆ. ಜಲ್ದಿ ಮತ್ತು ಹೊತ್ತು ಮಾಡಬೇಡ. ನನಗೂ ಮೊದಲು ವಯಸ್ಸು ಬೇರೆ ಆಗೈತಿ, ಮಳೆಗಾಲ ಬೇರೆ. ತಣ್ಣಗೆ ಎಲ್ಲಿ ಮತ್ತು ಮನ್ಯಾಗ ಬೈಕೊಂತ ಕುಂದಿರ್ತಾರೆ. ಸಸಿ ಅದಾಳ, ನನ್ನ ಮಗ ಇಲ್ಲ. ಸಸಿ ಕಳಿಸ್ತಾಳೆ. ಮಗ ಗೊತ್ತಾಟ್ರೆ ಕಾಲ್ ಮರ್ರೆ ಹೊಡಿತಾನೆ ನನ್ನ ಸೊಸಿನ. ನಾನು ಬೈಸ್ಕೋಬೇಕು, ಆಕಿನ ಹೊಡೆಸ್ಬೇಕು. ಅದಕ್ಕೆ ಎಲ್ಲಿ ದಿವಸ ಬರೀ. ಅದಕ್ಕೆ ಜಲ್ದಿ ಬಾ, ಹೋಗಿ ಬರೋಣ ಅಂತ. ಆಚಿಗೋ ಆಕಿನ ಹೋಗಿ ಎಬಿಸಿ ಕರ್ಕೊಂಡು ಬರ್ತಾನಂತ. ನೀನು ಯೋಚನೆ ಮಾಡಬೇಡ, ನೀನು ಹೋಗಿರೋ ನಾನು ಬರ್ತೇನೆ. ಸರಿ ಸರಿ. ಅಯ್ಯೋ ಶಿವಣ, ಈಕೇನು ದಪ್ಪನ ರಗ್ ಹಚ್ಕೊಂಡು ಇನ್ನೂ ಮಕ್ಕೊಂಡು ನಿದ್ದೆ ಹೊಡ್ಯಾಕತ್ತಾಳಲ್ಲ. ಎದ್ದು ಅಡುಗೆ ಮಾಡುವ ಅಂತಂದ್ರೆ ಇನ್ನೂ ನಿದ್ದೆ ಹೊಡ್ಯಾಕತ್ತಾಳ. ಹೇಳೇನು ಮತ್ತಿಕ್ಕಿಗೆ 2 ಸಲ ಹೇಳೇನು. 1 ಅಲ್ದ 2 ಅಲ್ದ 3 ಸರಿ ಹೇಳಿ. ನೀನು ಮತ್ತೆ ವಾಪಸ್ ಬಂದು ಬೇರೆ ಹೇಳೇನು ನಾಳೆ ಹೊಲಕ್ಕೆ ಹೋಗ್ಬೇಕು, ಅಡುಗೆ ಮಾಡ್ಕೊ ಅಂತ ಹೇಳಿ ಇನ್ನೂ ಮಕ್ಕೊಂಡು ನಿದ್ದೆ ಹೊಡ್ಯಾಕತ್ತಾಳಲ್ಲ ಆಕಿ. ರಿಯಾ ರಿಯಾ, ಅಲ್ಲ ನಿನಗೇನು ಹೇಳಿ ನಾನು ಎದ್ದು ಅಡುಗೆ ಮಾಡಂತಂದ್ರೆ ನೀನು ನೋಡಿದ್ರೆ ಇನ್ನೂ ಮಕ್ಕೊಂಡು ನಿದ್ದೆ ಹೊಡ್ಯಾಕತ್ತಿದ್ದಿಲ್ಲ. ಹೊಲಕ್ಕೆ ಹೋಗೋಣ ಅಂತ ಹೇಳೇನ, ಇನ್ನೂ ನಿನಗೆ ಎಚ್ಚರಾಗಿಲ್ಲೇನು? ಅಯ್ಯೋ ಬೆಳಗ್ಗೆ ಆದಂಗೆ ಇನ್ನೂ ಗರ್ಕಿ ಸೌಂಡ್ ಹೊಡಿ ಬರ್ತೈತಲ್ಲ ಯವ್ವ. ರಗ್ ತೆಗೆದ ಇದನ್ನು ಮಾಡೋಣ ತಡಿ ಅಪ್ಸನು. ಅಯ್ಯೋ ಶಿವಣ, ರಗ್ ತೆಗಿತಾಳ. ಅಯ್ಯೋ ರಗ್ ತೆಗೆದ್ರೆ ನನ್ನ ಮಗ ಗೊತ್ತಾಗ್ತದ ನಾ ಯಾರು ಅನ್ನೋದು ಗೊತ್ತಾಗ್ಬಿಡ್ತೈತಿ. ಏನು ಮಾಡ್ಲಿಗ? ಬೇಡ ತಡಿ, ಹಿಂಗೆ ಹೇಳಿದ್ರೆ ಕೇಳಂಗಿಲ್ಲ. ರಗ್ ತೆಗಿದ್ ಬೇಡ. ನೀರು ತೊಗೊಂಬಂದ ಆಮೇಲೆ ರಗ್ ತೆಗಿತಾ ಇದ್ದಾನೆ. ಮೊದಲು ಹೋಗಿ ನೀರು ತೊಗೊಂಡು ಬರ್ತಾನೆ. ನೀರು ಗೊಜ್ಜಿದ್ರೆ ಆತ್ಮಕಕ್ಕೆ. ಅಯ್ಯೋ ದೇವ್ರ, ಈಗ ನೀರು ತೊಗೊಂಬರೋದಾಗ ನಾನು ಸಾಡಿ ಬೇರೆ ಉಟ್ಕೊಂಡು ಮಲ್ಕೋಬೇಕು. ಇಲ್ಲ ಅಂದ್ರೆ ಈಗೇನು ತೊಗೊಂಬಂದು ಸುರಿ ಬಿಡಾಕಿದಾಳ. ಮತ್ತು ನನ್ನ ಮಕ್ಕ ನೋಡ್ರಿ ಅಂದ್ರೆ ಗೊತ್ತಾಗ್ಬಿಡ್ತೈತಿ. ನನ್ನ ಮಕ್ಕ ಆಕಿಗೆ ಗೊತ್ತಾಗಬಾರ್ದು. ಜಲ್ದಿ ಸೀರೆ ಉಟ್ಕೊಂಡು ಮಕ್ಕೋತಾನೆ ಸರಿ ಕಡೆ. ಈಗ ನೀನು ಹೇಳ್ತೀಯ ನೀರು ಹಾಕ್ಲಿ ಮಕ್ಕದ ಮೇಲೆ. ತಡಿ ಮೊದಲು ನೀನು ರಗ್ ತೆಗೆದ ಆಮೇಲೆ ಮಕ್ಕದ ಮೇಲೆ ನೀರು ಹಾಕ್ತಾನೆ ಆಕಿಗೆ. ಮಾಡ್ತಾನೆ ಆಕಿನ. ಅಕ್ಕಾಜಿ ಎದ್ದೆ ಅಕ್ಕಾಜಿ. ಸಾರಿ ಅಕ್ಕಾಜಿ, ಅದು ಯಾಕೇನ ಎಚ್ಚರ ಆಗಲಿಲ್ಲ, ಹಂಗೆ ಮಕ್ಕೊಂಬಿಟ್ಟೆನ. ಏನು ಅನ್ಕೋಕೆ ಹೋಗ್ಬೇಡ್ರಿ. ಎದ್ನಿ. ಅಯ್ಯೋ ನೆನಪ ಆಗಿಲ್ಲ ನನಗೆ, ನೀವು ಹೇಳ್ಬಿಟ್ಟಿದ್ರಿ. ನಾನಾದರೂ ಮತ್ತೆ ಮರ್ತೇ ಬಿಟ್ಟೆನ ಅಕ್ಕಾಜಿ. ನನಗೆ ಕ್ಷಮಿಸ್ಬಿಡ್ರಿ ಅಕ್ಕಾಜಿ. ನಿಮ್ಗೆ ಸಿಟ್ಟು ಬಂದ ಪಾಪ ನೀವೇ ಬಂದು ಎಬ್ಸೋ ಹಂಗಾತು.